ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಬಸವ ಎಂಬ ಮೂರಕ್ಷರ ಹೃದಯ ಕಮಲದಲ್ಲಿ ನೆಲೆಗೊಂಡಡೆ ಅಭೇದ್ಯ ಭೇದ್ಯವಾಯಿತು, ಅಸಾಧ್ಯ ಸಾಧ್ಯವಾಯಿತು. ಇಂತು ಬಸವಣ್ಣನಿಂದ ಲೋಕಲೌಕಿಕದ ಕುಭಾಷೆಯ ಕಳೆದು ಲೋಕಾಚರಣೆಯ ನದಿಗೆಳೆದು ಭಕ್ತಿ ಬರವಪ್ಪುದು ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬಸವಣ್ಣನ ಕಾರುಣ್ಯದಿಂದ. ವಿಶ್ವಗುರು ಬಸವಣ್ಣನವರನ್ನು ಸ್ಮರಿಸಿರುವಂತಹ ಅವಿರಳ ಜ್ಞಾನಿ, ಚಿನ್ಮಯ ಜ್ಞಾನಿ ಚೆನ್ನ ಬಸವಣ್ಣನವರ ವಚನವನ್ನ ಸ್ಮರಿಸುತ್ತಾ ಇಂದು ಇಬ್ಬರು ದಾರ್ಶನಿಕರ ಒಂದು ಉದ್ಯಾನವನದಲ್ಲಿ ನಾನು ನಿಂತು ಮಾತನಾಡುತ್ತಿದ್ದೇನೆ. ಒಬ್ಬರು ದೇಶ ವಿದೇಶದಲ್ಲಿ ಅವರ ವಿಚಾರಧಾರೆಯನ್ನ ನಾವೆಲ್ಲರೂ ಕೂಡ ತಿಳಿದುಕೊಳ್ಳುತ್ತಿರುವಂತಹ ವಿಶ್ವಗುರು ಬಸವಣ್ಣನವರ ಪ್ರತಿಮೆ, ಹಾಗೆ ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಕರ್ನಾಟಕ ರತ್ನ ಡಾಕ್ಟರ್ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರ ಉದ್ಯಾನವನದಲ್ಲಿ ನಿಂತು ಅನುಭವ ಮಂಟಪದಲ್ಲಿ ನಾನು ಕೂಡ ಒಬ್ಬ ಶರಣೆಯಾಗಿ ಈ ಒಂದು ಅನುಭವ ಮಂಟಪದ ವಿಚಾರಧಾರೆಯಲ್ಲಿ ಭಾಗವಹಿಸುತ್ತಿರುವುದು ನನಗೆ ಅತೀವ ಸಂತೋಷವನ್ನ ತಂದಿದೆ. 12ನೇ ಶತಮಾನದಲ್ಲಿ ಉದಿಸಿದಂತಹ ಈ ಅನುಭವ ಮಂಟಪ 21ನೆಯ ಶತಮಾನದಲ್ಲಿ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಜೀವಂತವಾಗಿರೋದು ಬಹಳ ಸಂತೋಷದಂತಹ ವಿಚಾರ. ಇದಕ್ಕೆ ನೀವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಲೇಬೇಕು. ಎಲ್ಲ ಜಿಲ್ಲೆಗಳಲ್ಲಿ ನಾವು ಈ ರೀತಿಯ ಅನುಭವ ಮಂಟಪದ ಪರಿಕಲ್ಪನೆಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಇರಬಹುದು, ಕೆಲವರ ಜಿಲ್ಲೆಗಳಲ್ಲಿ ಇರಬಹುದು, ಆದ್ರೆ ಅದು ಆಕ್ಟಿವ್ ಆಗಿ ಬರಬೇಕು ಅಂತಂದ್ರೆ ಎಲ್ಲಾ ಸಂಘದ ಸದಸ್ಯರುಗಳು ಇಲ್ಲಿ ಬರಬೇಕು. ಇಲ್ಲಿ ಜಾತಿ ಭೇದ ಅನ್ನೋ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರೂ ಸೇರಿಕೊಂಡು ವಿಚಾರಧಾರೆಯನ್ನು ಹಂಚಿಕೊಂಡಾಗ ಮಾತ್ರ ಇದು ನಿಜವಾದ ಅನುಭವ ಮಂಟಪವಾಗುತ್ತೆ. ನಾನು ಸಾಕಷ್ಟು ವೇದಿಕೆಯಲ್ಲಿ ನಿರೂಪಣೆಯನ್ನ ಮಾಡಿದ್ದೇನೆ, ಭಾಷಣವನ್ನ ಮಾಡಿದ್ದೇನೆ, ಸಾಕಷ್ಟು ಕಾರ್ಯಕ್ರಮಗಳಿಗೆ ನಾನು ಭಾಗವಹಿಸಿದ್ದೇನೆ. ಎಲ್ಲರೂ ಸಂಘಟನೆ ಮಾಡೋದಕ್ಕಾಗಿರ್ಬೋದು ಅಥವಾ ಹಣವನ್ನ ಸಂಗ್ರಹಣೆ ಮಾಡೋದಕ್ಕಾಗಿರ್ಬೋದು ಆ ಕಾರ್ಯಕ್ರಮಗಳಾಗುತ್ತೆ ಹೊರತು ನಿಜವಾದ ಬಸವಾದಿ ಶರಣರ ವಿಚಾರಧಾರೆಯನ್ನ ಯಾರು ತಿಳಿಸ್ಕೊಡ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ? ಬರೀ ಉಪಹಾರ ಸೇವನೆ ಬಗ್ಗೆ ಆಗಿರ್ಬೋದು ಅಥವಾ ಅವರು ಹಾಕೊಳ್ಳುವಂತ ಉಡುಪುಗಳಾಗಿರ್ಬೋದು, ಇದ್ರ ಬಗ್ಗೆನೇ ಚರ್ಚೆ ನಡೆಯುತ್ತೆ ಹೊರತು ಬಸವಾದಿ ಶರಣರು ಅವರು ನಮ್ಮ ಸಮಾಜಕ್ಕೆ ಕೊಟ್ಟಂತಹ ಆ ಒಂದು ಮೌಲ್ಯಗಳ ಬಗ್ಗೆ, ಆ ವಚನಗಳಲ್ಲಿ ಇರುವಂತಹ ಒಂದೊಂದು ಪದದ ಒಂದೊಂದು ವಾಕ್ಯದ ಸರಿಯಾದ ಅರ್ಥಪೂರ್ಣವಾದಂತಹ ಆ ಒಂದು ಮೌಲ್ಯವನ್ನ ಅವರು ತಿಳಿದುಕೊಂಡ್ಬಿಟ್ರೆ ಅವರ ಜೀವನ ಅವತ್ತೇ ಸಾರ್ಥಕವಾಗ್ಬಿಡುತ್ತೆ. ಆದ್ರೆ ಇವತ್ತು ಕಾಯಕ ಯೋಗಿ ಫೌಂಡೇಶನ್ ನ ಶ್ರೀಯುತ ಶಿವಕುಮಾರ್ ಅಣ್ಣ ಅವರು ಇಲ್ಲಿದ್ದಾರೆ. ಅವರ ಜೊತೆ ಸಾಕಷ್ಟು ಸಂಘ ಸಂಸ್ಥೆಯ ಎಲ್ಲ ಹಿರಿಯರ ಸಹೋದರರು ಇಲ್ಲಿದ್ದಾರೆ, ಸಹೋದರಿಯರಿದ್ದಾರೆ. ಇವರೆಲ್ಲರ ಒಂದು ಮುಂದಾಳತ್ವದಲ್ಲಿ ಈ ಒಂದು ಅನುಭವ ಮಂಟಪ ಕಾರ್ಯಕ್ರಮ ನಡೀತಾ ಇರೋದು ಬಹಳ ಸಂತೋಷವಾಗ್ತಿದೆ. ನನ್ನದೊಂದೇ ಒಂದು ಕಿವಿ ಮಾತು ಏನಂದ್ರೆ, ಪ್ರತಿ ತಿಂಗಳು ಅನುಭವ ಮಂಟಪ ಕಾರ್ಯಕ್ರಮವನ್ನ ಮಾಡಿ ಇಲ್ಲಿ ನೀವು ಹೇಳ್ದಂಗೆ ನನಗೊಂದು ನೆನಪಿಗೆ ಬರುತ್ತೆ ಅಂತಂದ್ರೆ, ಅನುಭವ ಮಂಟಪ ಅಂದ್ರೆ ಶರಣೆಯರು ಇಬ್ಬರು ಇರಬೇಕು. ಇವತ್ತು ಶರಣೆಯರು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ. ಯಾಕಂದ್ರೆ ಅನುಭವ ಮಂಟಪ ಅಂದಾಗ ಇಬ್ಬರು ಚರ್ಚೆಗಳನ್ನ ಮಾಡಬೇಕು. ಒಬ್ಬೊಬ್ಬ ಶರಣರ ಅಥವಾ ಒಬ್ಬೊಬ್ಬ ಶರಣೆಯರ ವಚನಗಳನ್ನ ತೆಗೆದುಕೊಂಡು ಒಂದೇ ಒಂದು ವಚನ ಸಾಕು. ಆ ವಚನದ ಅರ್ಥವನ್ನ ಒಬ್ಬೊಬ್ರು ಹೇಳ್ಕೊಂಡು ಬಂದ್ರು ಸಾಕಷ್ಟು ಒಂದೊಂದು ತಿಂಗಳಿನಲ್ಲಿ ನಾವು ಎಷ್ಟೋ ಜನ ಶರಣೆಯರ ಆ ವಿಚಾರಗಳನ್ನ ನಾವು ತಿಳಿದುಕೊಳ್ತೀವಿ. ನಮ್ಮ ಜ್ಞಾನ ಕೂಡ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ನಮ್ಮ ಜೀವನದ ಶೈಲಿಯೇ ಬದಲಾಗುತ್ತೆ. ನಮ್ಮ ಜೀವನದಲ್ಲಿ ಇನ್ನೂ ಒಳ್ಳೆಯ ಯಶಸ್ಸನ್ನ ನಾವು ಮುಟ್ಟೋದಕ್ಕೆ ಅದೊಂದು ನಮಗೆಲ್ಲರಿಗೂ ಸಹಾಯವಾಗುತ್ತೆ ಅಂತ ನಾನು ಹೇಳ್ತಾ, ಬಹಳ ಒಳ್ಳೆಯ ಕೆಲಸವನ್ನ ಅಣ್ಣನವರು ಇಲ್ಲಿ ಮಾಡ್ತಾ ಇದ್ದಾರೆ. ನಾವು ಹಿಂದೆ ಬಂದಾಗ ಬರೀ ಒಂದು ಉದ್ಯಾನವನದಲ್ಲಿ ಬರೀ ಶಿವಕುಮಾರ ಸ್ವಾಮೀಜಿ ಅವರ ಒಂದು ಫೋಟೋ ಟೈಪ್ ಇತ್ತು. ಬಹಳ ಸಂತೋಷವಾಗ್ತಾ ಇದೆ. ಇವತ್ತು ಇನ್ನು ಇಷ್ಟು ಚೆನ್ನಾಗಿ ಬೃಹದಾಕಾರವಾಗಿ ಬೆಳೆದಿದೆ. ಇದಕ್ಕೆಲ್ಲದಕ್ಕೂ ನಿಮ್ಮ ಎಲ್ಲರ ಒಂದು ಸಹಾಯವೇ ಕಾರಣ. ಯಾಕಂದ್ರೆ ಒಬ್ಬರ ಕೈನಿಂದ ಯಾವುದನ್ನೂ ಮಾಡೋದಕ್ಕಾಗಲ್ಲ. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಗಾದೆ ನಮಗೆಲ್ಲರಿಗೂ ಗೊತ್ತಿದೆ. ಅದರಿಂದಾಗಿ ನೀವೆಲ್ಲರೂ ಮಂಡ್ಯ ಜಿಲ್ಲೆಯ ಪ್ರತಿಯೊಬ್ಬರು, ಇಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮವಿಲ್ಲ, ಎಲ್ಲವೂ ಆಗ್ಲೇ ನಮ್ಮ ಇನ್ನೊಬ್ರು ಅಣ್ಣ ವಿನಯ್ ಅಣ್ಣವ್ರು ಹೇಳ್ದಂಗೆ ನಾವೆಲ್ಲರೂ ಮನುಷ್ಯರು ಅಲ್ವಾ?
ಮನುಷ್ಯ ಧರ್ಮ, ನಮ್ಮ ಮಾನವ ಧರ್ಮ, ನಮ್ಮ ಮನುಷ್ಯ ಧರ್ಮವನ್ನ ನಾವು ಸರಿಯಾಗಿ ಜಾಗೃತಗೊಳಿಸಿದ್ರೆ ನಾವು ಭಗವಂತನ ಕೃಪೆಗೆ ನಾವು ಪಾತ್ರರಾಗ್ತೀವಿ. ಅದನ್ನ ಬಿಟ್ಟು ನಮ್ಮನ್ನ ನಾವು ಯಾವತ್ತೂ ಕೂಡ ಐಡೆಂಟಿಫೈ ಮಾಡ್ಕೋಬೇಕಂದ್ರೆ ನಾವು ಈ ಜಾತಿ ಅಂತ ಐಡೆಂಟಿಫೈ ಮಾಡ್ಕೋಬಾರ್ದು. ನಮ್ಮ ಒಂದು ವ್ಯಕ್ತಿತ್ವ, ನಮ್ಮ ಗುಣದಿಂದ ನಾವು ಯಾವತ್ತೂ ಕೂಡ ನಾವು ಇನ್ನೊಬ್ಬರಿಗೆ ಮಾದರಿ ಆಗಬೇಕು, ಇನ್ನೊಬ್ಬರು ನಮ್ಮನ್ನ ಗುರುತಿಸುವ ಹಾಗೆ ಆಗ್ಬೇಕು. ನಮ್ಮ ಜಾತಿ ಧರ್ಮದಿಂದ ನಾವು ಗುರುತಿಸ್ಕೊಳ್ಳೋದು ಬೇಡ. ನಾವು ಮಾಡುವ ಒಳ್ಳೆಯ ಕೆಲಸದಿಂದ ಕಾಯಕ ದಾಸೋಹವನ್ನ ಹಪ್ಪಿಕೊಂಡು ವಚನಗಳು ಸಾಮಾನ್ಯವಾಗಿ ಕೆಲವೊಂದು ಸುಮ್ಮನೆ ಬಂದಂತಹ ವಾಕ್ಯ ಅಲ್ಲ. ಅದಕ್ಕೆ ಹೇಳ್ತಾರೆ ಅದೊಂದು ಸತ್ಯ, ಶುದ್ಧ, ಪ್ರಾಮಾಣಿಕ ಅನುಭಾವದ ನುಡಿ ವಚನಗಳು. ಅಂತಹ ವಚನಗಳನ್ನ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟು ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದವರು ನಮ್ಮ ಬಸವಾದಿ ಶರಣರು. ಅಂತಹ ಬಸವಾದಿ ಶರಣರ ವಿಚಾರಧಾರೆಗಳನ್ನ ಇನ್ನೂ 21ನೇ ಶತಮಾನದಲ್ಲೂ ಕೂಡ ಜೀವಂತವಾಗಿರೋದು ಮುಖ್ಯವಾಗಿ ಡಾಕ್ಟರ್ ಪಗು ಹಳಕಟ್ಟಿರವರಿಂದ. ಪಗು ಹಳಕಟ್ಟಿರವರು ಇಲ್ಲ ಅಂತಂದಿದ್ರೆ ಇವತ್ತು ವಚನಗಳನ್ನ ನಾವು ಯಾರು ಪುಸ್ತಕದಲ್ಲಿ ಓದ್ತಿರ್ಲಿಲ್ಲ. ಇವತ್ತು ನಾವೆಲ್ಲರೂ ಒಂದು ಪುಸ್ತಕವನ್ನ ನೋಡಿದ್ವಿ, ವಚನ ಗ್ರಾಮ ಅನ್ನೋ ಪುಸ್ತಕವನ್ನ ನೋಡಿದ್ವಿ. ಈ ವಚನಗಳನ್ನ ನಮ್ಗೆ ಎಲ್ಲಿಂದ ಸಿಕ್ತು ಅಂತಂದ್ರೆ ಓಲೆಗರಿಯಿಂದ. ಆ ಓಲೆಗರಿಯನ್ನ ಯಾರು ಅದನ್ನ ಪುಸ್ತಕದ ರೂಪದಲ್ಲಿ ಮುದ್ರಣಗೊಳಿಸಿದ್ರು ಅಂದ್ರೆ ಡಾಕ್ಟರ್ ಪಗು ಹಳಕಟ್ಟಿರವರು. ಅವರನ್ನ ವಚನ ಪಿತಾಮಹ ಅಂತ ಕರೀತಾರೆ. ಅದರಿಂದಾಗಿ ನಾವೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ವಚನ ಪಿತಾಮಹ ಆದಂತ ಡಾಕ್ಟರ್ ಪಗು ಹಳಕಟ್ಟಿರವರನ್ನು ಸ್ಮರಿಸೋಣ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ. ಜೈ ಬಸವ, ಜೈ ಶ್ರೀ.